ಇಂದುಮತಿ ವಜಿನಾಥ್ ಮೇತ್ರೆ ಸಂಬೆಳ್ಳಿ ಅವರ ಮನೆಗೆ ನಾನು ಬಂದೀನಿ. ಭಾಳ ಆಘಾತಕಾರಿ ಸುದ್ದಿ ಬಂದಿದೆ. ತಮ್ಮ ಮುಖಾಂತರ ನಾನು ಅವರಾದಿದ್ದಿಲ್ಲ, ಬೇರೆ ಕಡೆ ಇತ್ತು. ಭಾಳ ಆಘಾತ ಆಗಿದೆ ನಮ್ಮದು. ಆಮೇಲೆ ಯಾವ ಥರ ಅವರಿಗೆ ನಾನು ಹೇಳ್ತಾ ಇದ್ದೀನಿ, 3 ಥರ ಆಘಾತ ಆಗಿದೆ. ಫಸ್ಟು ಅವ್ರಿಗೆ 5 ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳದವರು ಏನು ತೊಂದರೆ ಇಲ್ಲ, ಬಟ್ 5. ಆಮೇಲೆ ಇಲ್ಲಿ ಅವರು ಹೊಲ ಬಿಲ್ಲ ಏನಿಲ್ಲ. ಆಮೇಲೆ ಅವರು ಹೈದರಾಬಾದ್ಗೆ ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ಎಲ್ಲಿ ಮಾವಿನ ಹಣ್ಣು ತಿಂದು ಭಾಳ ಅವರಿಗೆ ಮೃತ್ಯು ಆಗಿದೆ. ಇನ್ನೊಂದು ಸುದ್ದಿ ಬಂತು. ಆದ ತಕ್ಷಣ ನಾನು ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮೆಲ್ಲ ಸಂಬೆಳ್ಳಿ ಕಾರ್ಯಕರ್ತವರು ಜನರು ಅವರು ಫೋನ್ ಮಾಡಿ ಹಿಂಗೆ ಆಗಿದೆ ಸರ್, ನಮ್ಮ ಆಘಾತ ಆಗಿದೆ, ಸಂಬೆಳ್ಳಿವರೆಗೆ ಆಗಿದೆ, ಅದಕ್ಕೆ ಹಾಸ್ಪಿಟಲ್ ಹೈದರಾಬಾದ್ ಇದೆ, ಹಾಗಾಗಿ ನಾವು ಹೈದರಾಬಾದ್ ಡಾಕ್ಟರ್ ಫೋನ್ ಮಾಡಿ ಮಾತಾಡಿ ಆಮೇಲೆ ಅವ್ರು ಸಾಂತ್ವನ ಹೇಳಿ ಮಾಡಿದ್ದೀವಿ. ಈಗ ಇವತ್ತು ಊರ ಕಡೆಯಿಂದ ಕೂಡ ಸಂಬೆಳ್ಳಿ ಕಡೆಯಿಂದ ಕೂಡ ಅವರು ಕಾಂಟ್ರಿಬ್ಯೂಷನ್ ಮಾಡಿ ಅವರು ಮೆಡಿಕಲ್ ಬಿಲ್ ಅವ್ರು ಪೇಡ್ ಮಾಡ್ಯಾರ. ನಾನು ಕೂಡ ಭರವಸೆ ತಮ್ಮ ಮುಖಾಂತರ ಊರಿಗೆ ಹೇಳ್ತಾ ಇದ್ದೀನಿ, ಅವ್ರು ಏನು ಅನ್ಯಾಯ ಆಗಿದೆ ನಾನು ಹಿಂಗೆ ಮಾಡೋಕ್ಕೆ ಬರಲ್ಲ. ಬಟ್ ಆದರೆ ನಾವು ಅವ್ರು ಭಗವಂತ ಅವರು ಆತ್ಮಗೆ ಚಿರಶಾಂತಿ ಇರಲಿ. ಅವು ಭುವನೇಶ್ವರಿ ಆಮೇಲೆ ಸುಧಾರಾಣಿ ಅವ್ರು ಏನು ಆಮೇಲೆ ಬೇರೆ ಅವರಿಗೆ ಪೂರ್ತಿ ಎಜುಕೇಷನ್ಗೆ ನಾವು ಹೆಲ್ಪ್ ಮಾಡ್ತೀನಿ ನಮ್ಮ ಕಂಪನಿ ಕಡೆಯಿಂದ. ಆಮೇಲೆ ಅವ್ರಿಗೆ ಮದ್ವೆ ಕೂಡ ನಾವು ಹೆಲ್ಪ್ ಮಾಡ್ತೀವಿ, ಮುಂದೆ ಮನೆ ಕೂಡ ಅವ್ರು ಕೊಡ್ತೀವಿ. ಯಾಕಂದರೆ ಅವ್ರು ಇಲ್ಲಿ ಇರಲ್ಲ. ಯಾಕಂದರೆ ನಾನು ಎಲ್ಲರಿಗೆ ಮನೆ ಕೊಡ್ತೀವಿ. ಅವ್ರು ಇದ್ದಿಲ್ಲ, ಪೇಪರ್ ಇದ್ದಿಲ್ಲ, ಅದಕ್ಕೆ ಮನೆ ಆಗಿಲ್ಲ. ಇವತ್ತು ಪೇಪರ್ ಅವರು ರೆಡಿ ಮಾಡ್ಯಾರ, ನಾವು ಮನೆ ಕೊಡ್ತೀವಿ, ಮ್ಯಾರೇಜ್ಗೆ ಹೆಲ್ಪ್ ಮಾಡ್ತೀವಿ, ಎಜುಕೇಷನ್ ಹೆಲ್ಪ್ ಮಾಡ್ತೀವಿ. ಈ ಥರ ನಾನು ಏನೇನು ಬೇಕು ಎಲ್ಲ ನಾವು ಕಾನ್ಫರೆನ್ಸ್ ಮಾಡ್ತೀವಿ. ನಮ್ಗೆ ಕೂಡ ಭಾಳ ಆಘಾತ ಆಗಿದೆ. ಅವ್ರ ದುಃಖದಲ್ಲಿ ನಾನು ಇರ್ತೀವಿ. ನಾವು ಎಲ್ಲಿ ನಮ್ಮ ಸಂಬೆಳ್ಳಿ ಊರಿನಲ್ಲಿ ಆಘಾತ ಆಗಿದೆ, ಅದಕ್ಕಾಗಿ ನಾವು ಅವರಿಗೆ ದುಃಖ ಸಂಧಾನ ಮಾಡಕ್ಕೆ ಬಂದೀನಿ. ರಾಜಕೀಯ ಮಾತಾಡೋಕೆ ಬಂದಿಲ್ಲ, ರಾಜಕೀಯ ಮಾತಾಡಲ್ಲ. ಮೂರು ಜನ ಒಂದು ಹಾಕಿ ಕಾಲೇಜ್ ಅವ್ರಿಗೆ ಹೋಗ್ತಾ ಇಲ್ಲ, ಬಿಟ್ಟಿಗಾರ. ಇಬ್ಬರಿಗೆ ನಾವು ಎಜುಕೇಷನು ಪೂರ್ತಿ ಮಾಡ್ತೀವಿ ನಮ್ಮ ಕಡೆಯಿಂದ. ನಮ್ಮ ಭಾಷೆ ಥರ ದತ್ತಕ್ ಥರ ಮಾಡ್ತೀವಿ. ಮದುವೆಗೆ ಕೂಡ ಹೆಲ್ಪ್ ಮಾಡ್ತೀವಿ, ತಾಯಿ ತಂದೆಗೆ ಕೂಡ ಹೆಲ್ಪ್ ಮಾಡ್ತೀವಿ. ಈಗ ಕೂಡ ವೈಯಕ್ತಿಕ ಸಹಾಯಧನ ಕೊಟ್ಟಿದ್ದೀನಿ, ಮುಂದೆ ಕೂಡ ಕೊಡ್ತೀವಿ. ವಿಶೇಷ ಅವರು ಅವ್ರಿಗೆ ಹಾರ್ಟ್ ಪೇಷಂಟ್ ತಾಯಿ ಹಾರ್ಟ್ ಪೇಷಂಟ್ಸ್ ಅದಕ್ಕೆ ಅವ್ರಿಗೆ ನಾವು ಧೈರ್ಯ ತುಂಬ್ತೀವಿ. ನಾವು ತಮ್ಮ ಜೊತೆ ಇರ್ತೀವಿ, ನಮ್ಮ ಪೂರ ಸಂಘಟನೆ ತಮ್ಮ ಜೊತೆ ಇರ್ತಾವ, ಊರು ತಮ್ಮ ಜೊತೆ ಇರ್ತಾವ. ಚಿಂತೆ ಮಾಡಬೇಡ್ರಿ. ನಾನು ಮುಂದೆ ಏನು ಭೀ ಸಂಘಟನೆ ಇದ್ದರೆ ನಮ್ಗೆ ಹೇಳಿ, ನಾವು ಅವ್ರ ಜೊತೆ ಇರ್ತೀವಿ. 100% ತಮ್ಮ ಮುಖಾಂತರ ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ನಮ್ಮ ಕಡೆಯಿಂದ ಕೊಟ್ಟಿದ್ದೀವಿ. ಆಮೇಲೆ ಊರಿನ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಏನು ಥರ ಮಾಡಬೇಕು ನಾನು ಮಾಡ್ತೀವಿ. ಮುಂದೆ ದೇವರ ಕೃಪೆಯಿಂದ ನಮ್ಮ ಅವರಾದ ಮಹಾಜನತಾ ಕೃಪೆಯಿಂದ ಎಲ್ಲ ಜನರ ಜೊತೆ ಹೋಗಿ ಏನೇನು ಮಾಡಬೇಕು ಮಾಡ್ತೀವಿ. ನಾನು ಮಾಡ್ತೀವಿ.